ಹೊಸ ವರ್ಷ ಭಾರತೀಯ ಸನಾತನ ಹಿಂದೂ ಧರ್ಮದ ಇವತ್ತಿನಿಂದ ಹೊಸ ವರ್ಷ ವಿಶ್ವಾವಸು ನಾಮ ಸಂವತ್ಸರ ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರಥಮ ಅಂದರೆ ಮೊದಲನೇ ದಿವಸ ಪ್ರಾರಂಭ ಆಗ್ತದೆ. ಅಂದರೆ ಭಾರತದ ಸನಾತನ ಧರ್ಮದಲ್ಲಿ ಏನು ನಿಸರ್ಗದಲ್ಲಿ ಏನು ಬದಲಾವಣೆ ಆಗ್ತದೆ, ನಿಸರ್ಗದಲ್ಲಿ ಬದಲಾವಣೆ ಆಗುವಂಥ ಕಾಲದಲ್ಲಿ ನಮ್ಮ ಭಾರತೀಯರು ನಮ್ಮ ಸಂಸ್ಕೃತಿಯಲ್ಲಿ ಸನಾತನ ಧರ್ಮದಲ್ಲಿ ಹೊಸ ವರ್ಷದ ಪ್ರಾರಂಭ ಆಗ್ತದೆ. ಇವತ್ತು ಸೂರ್ಯೋದಯ ಏನು ಬೆಳಗ್ಗೆ ಆಯಿತು ಅಂದಿನಿಂದ ಹೊಸ ವರ್ಷ ಪ್ರಾರಂಭ ಆಗಿದೆ. ಸಮಸ್ತ ನಾಡಿನ ಜನತೆಗೆ, ದೇಶದ ಜನತೆಗೆ ಈ ಒಂದು ಯುಗಾದಿ ಹೊಸ ವರ್ಷದ ಶುಭಾಶಯಗಳನ್ನು ಸಾರಿಸುವ ಮೂಲಕ ಎಲ್ಲರಿಗೂ ಭಗವಂತ ಸನಾತನ ಹಿಂದೂ ಧರ್ಮೀಯರಿಗೆ ಅವರೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುರಾರೋಗ್ಯ ಕೊಟ್ಟು ದೇಶ ಸುರಕ್ಷಿತವಾಗಿರಲಿ, ಕರ್ನಾಟಕ ಅಭಿವೃದ್ಧಿಯಾಗಲಿ, ಜನತೆಗೆ ಈ ಒಂದು ವರ್ಷ ಎಲ್ಲ ರೀತಿಯ ಸಕಲ ಸೌಲಭ್ಯಗಳು ಆಯುರಾರೋಗ್ಯ ಆ ಭಗವಂತ ಶಿವ ಪಾರ್ವತಿಗಳು ಮತ್ತು ಶಿವೋಗಿ ಸಿದ್ದರಾಮೇಶ್ವರರು ಕರುಣಿಸಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ. ಈಗ ರಾಜಕೀಯ ಮುಂದಿನ ನೋಡಿ, ಈಗ ನನ್ನ ಯಡಿಯೂರಪ್ಪ ಅವರ ಮಗನ ಸ್ವಾರ್ಥಕ್ಕಾಗಿ ಹಿಂದುತ್ವದ ವ್ಯಕ್ತಿಗಳನ್ನು ತಿಳ್ಕೊಂಡು ಬಂದಿದ್ದು ಇವತ್ತು ನನ್ನನ್ನು ಸಹ ಹೇಳುವುದು ಯಡಿಯೂರಪ್ಪ ಮತ್ತು ವಿಜೇಂದ್ರ ರಾಜಕೀಯವಾಗಿ ತಾನು ತಮ್ಮ ಕುಟುಂಬಕ್ಕೆ ವಂಶ ಪಾರಂಪರ್ಯ ಮುಂದುವರಿದಿತ್ತು. ಈ ರಾಜ್ಯದಲ್ಲಿ ಯಡಿಯೂರಪ್ಪ ನಂತರ ವಿಜೇಂದ್ರ ನಂತರ ಅವನ ಮಗ, ಅವನ ಮಗನ ನಂತರ ಅವನ ಮಗ ಈ ಸಂಸ್ಕೃತಿ ತರಬೇಕಂತ ಹೇಳಿ ಇವತ್ತು ಈ ರೀತಿ ನಮ್ಮನ್ನೆಲ್ಲ ಕುರಿಯುವಂಥ ಕೆಲಸ ನಾಡಿನಲ್ಲಿ ನಡೆದಿದೆ. ನಾವು ಇನ್ನೂ ಆದರೂ ಹೈಕಮಾಂಡ್ಗೆ ವಿನಂತಿ ಪೂರ್ವಕ ಕೇಳ್ಬೋದಂದ್ರೆ, ನೀವು ವಂಶ ಪಾರಂಪರ್ಯ ವಿರೋಧ ಇದ್ದೀರಿ, ಭ್ರಷ್ಟಾಚಾರದ ವಿರೋಧ ಈ ಪಕ್ಷದ ಜೊತೆಗೆ ಹೊಂದಾಣಿಕೆ ಇದ್ದೀರಿ ಅನ್ನೋಂಥ ನಾಯಕರನ್ನ ತೆಗೆದು ಹಾಕಬೇಕಿದೆ. ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿ ಮೇಲೆ ವಿಶ್ವಾಸ ಹೋಗ್ತಾರೆ. ಮುಂದಿನ ಅವಧಿಗೆ ವಿಜಯೇಂದ್ರನ್ನ ನೀವು ಮುಂದುವರಿಸುವಾಗ ಅವನೇ ಮುಂದಿನ ಮುಖ್ಯಮಂತ್ರಿ ಅಂತ ನೀವು ಏನಾದರೂ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದರೆ ಈ ರಾಜ್ಯದ ಜನ ಒಂದು ಹೊಸ ಭವಿಷ್ಯವನ್ನು ನೋಡ್ಕೊಳ್ಳಿಕ್ಕೆ, ರಾಜ್ಯದ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತ ಸನಾತನ ಧರ್ಮವನ್ನು ರಕ್ಷಣೆ ಮಾಡುವಂಥವ್ರು ಅನಿವಾರ್ಯವಾಗಿ ಒಂದು ಗಟ್ಟಿಯಾದಂಥ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಕಾಲ ಬರ್ತದೆ. ಯಾಕಂದರೆ ಹೊಸ ವರ್ಷದೆ ಹೊಸ ಸಂದೇಶ ನಾನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಏನು ನರೇಂದ್ರ ಮೋದಿ ಅವರು ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತಾರೆ, ವಂಶ ಪಾರಂಪರ್ಯ ಭ್ರಷ್ಟಾಚಾರ ಹೊಂದಾಣಿಕೆ ನಮ್ಮ ಪಕ್ಷದಲ್ಲಿ ಇಲ್ಲ. ಆದರೆ ಕರ್ನಾಟಕ ಇದೇನು ಆರ್ಟಿಕಲ್ 370 ಲಾಗು ಆಗಿದೆ. ಕಾಶ್ಮೀರ ತೆಗೆದಾಗ ಕರ್ನಾಟಕದಲ್ಲಿ ಏನಾದರೂ ಲಾಗು ಆಗಿದೆಯಾ? ಕಾಶ್ಮೀರದಲ್ಲಿ ಎಂದೂ ಸೂರ್ಯಚಂದ್ರರಿಗೆ ಅದು ಹೋಗುವುದಿಲ್ಲ ಅಂತೇಳಿ ಹೇಳ್ತದೆ. ಕಾಶ್ಮೀರದಲ್ಲಿರುವಂಥ ನಮ್ಮ ದೇಶ ಇರೋದಿಲ್ಲ. ಕರ್ನಾಟಕದಲ್ಲಿ ಇವ್ರನ್ನ ಯಾಕೆ ನಮ್ಮ ತಲೆ ಮೇಲೆ ಹೇಳ್ತಾ ಇದ್ದೀವಿ? ವಿಜೇಂದ್ರ ಒಬ್ಬ ಮಹಾಭ್ರಷ್ಟ. ಇವನ ಕಾಲ ಅಂದರೆ ಯಡಿಯೂರಪ್ಪ ಜೈಲಿಗೆ ಹೋಗಿದ್ರು. ನಕಲಿ ಸಹಿ ಮಾಡಿದಂಥ ಆರೋಪ ಇದೆ. PSI ಹಗರಣದಲ್ಲಿ ಹೆಸರಿದೆ, 40% ಏನಿದೆ ಅದರಲ್ಲಿ ಹೆಸರಿದೆ. ಸಾಕಷ್ಟು ಹಗರಣಗಳನ್ನು ಮಾಡಿದಂಥ ಒಂದು ಕುಟುಂಬವನ್ನು ಮುಂದುವರಿಸುವುದಾದರೆ ಈ ನಾಡಿನ ಹಿಂದೂ ಕಾರ್ಯಕರ್ತರು, ಹಿಂದೂ ಜನತೆ ಒಂದು ನಿರ್ಣಯ ತಗೋಬೇಕಾಗ್ತದೆ. ಅದು ಇವತ್ತಿನಿಂದಲೇ ಜನಜಾಗೃತಿ ಪ್ರಾರಂಭ ಮಾಡ್ತೀವಿ. ಜನರ ಏನು ಅಭಿಪ್ರಾಯ ಇದೆ, ಭಾಳ ಜನ ನನಗೆ ಹೇಳ್ತಾ ಇದ್ದಾರೆ, ಒಂದು ಹಿಂದೂ ಪಕ್ಷ ಈ ರಾಜ್ಯದಲ್ಲಿ ಕಟ್ಟಬೇಕು, BJPಯಿಂದ ಹಿಂದೂಗಳ ರಕ್ಷಣೆ ಆಗುವುದಿಲ್ಲ. ಯಾಕಂದ್ರೆ ಈ ರಾಜ್ಯದಲ್ಲಿ ನಡೆದಂಥ ಒಂದು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾರೆ. ಬೆಂಗಳೂರು ಘಟನೆ ಇರ್ಬೋದು, ಹುಬ್ಬಳ್ಳಿ ಘಟನೆ ಇರ್ಬೋದು, ಶಿವಮೊಗ್ಗ ಘಟನೆ ಇರ್ಬೋದು, ಸ್ವತಃ ಶಿವಮೊಗ್ಗ ಜಿಲ್ಲೆ ಹಿಂದೂ ಕಾರ್ಯಕರ್ತರ ಹತ್ಯೆ ಆದರೂ ಸಹ ಒಂದು ಕಡೆನೂ ಎನ್ಕೌಂಟರ್ ಮಾಡುವಂಥ ಧೈರ್ಯ ತೋರಿಸಲಿಲ್ಲ. ಯಾವ ರೀತಿ ಉತ್ತರ ಪ್ರದೇಶದಲ್ಲಿ, ಆಸಾಮದಲ್ಲಿ, ಮಹಾರಾಷ್ಟ್ರದಲ್ಲಿ, ಹರಿಯಾಣದಲ್ಲಿ ಹಿಂದೂಗಳ ಮೇಲೆ, ಯಾಕಂದ್ರೆ ಹಿಂದೂಗಳು ಎಂದೂ ಆಕ್ರಮಣಕಾರಿಯಾದಂಥ ಮನೋಭಾವನೆಯನ್ನು ನಮಗೆ ನಾವೆಲ್ಲ ಸಹ ಮಾಡ್ಕೊಂಡು ಬಂದಿದ್ದೀವಿ. ಅವ್ರ ಕಲ್ಲು ಹೊಡಿತಾರೆ ಗಣಪತಿ ಮೇಲೆ, ಅವ್ರು ಹಿಂದೂಗಳ ಹಾಡುಗಳನ್ನು ಹಚ್ಚೋದಕ್ಕೆ ಅವರಿಗೆ ವಿರೋಧ ಮಾಡ್ತಾರೆ.
ಅವರು ಈ ದೇಶವನ್ನ ಎಂದೂ ಪ್ರೀತಿ ಮಾಡುವುದಿಲ್ಲ. ಆದಾಗ್ಯೂ ಅವರಿಗೆ ವಿಶೇಷವಾಗಿ ಕಾಂಗ್ರೆಸ್ ಅಂತೂ ಮುಸ್ಲಿಂ ಪಕ್ಷ ಇದೆ, ಅದ್ರ ಬಗ್ಗೆ ನಾವು ಹೇಳೋದೇ ಬೇಕಾಗಿದೆ. ಅದು ಬಿಜೆಪಿ ಹಿಂದೂ ಪಕ್ಷ ಆಗಬೇಕಂದ್ರೆ ಈ ರಾಜ್ಯದ ಜನ ಮತ್ತೊಂದು ಐತಿಹಾಸಿಕ ನಿರ್ಣಯ ಆಗ್ತದೆ. ಅವಾಗ ಇದೇ ಯಡಿಯೂರಪ್ಪ ಕುಟುಂಬವನ್ನು ಏನಾದರೂ ನೇತೃತ್ವ ಕೊಟ್ಟರೆ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಕರ್ನಾಟಕದಲ್ಲಿ ಮತ್ತೊಂದು ಪಕ್ಷಕ್ಕೆ ಸಹಾಯ ಆಗತ್ತೆ ಅಂತೀರಿ? ಇವ್ರಿಗೆ ಕೊಟ್ರೆ ಇನ್ನೊಂದು ಪಕ್ಷಕ್ಕೆ ಸಹಾಯ ಆಗತ್ತೆ ನಿಶ್ಚಿತವಾಗಿ. ನೋಡಿ, ಬಿಜೆಪಿಗೆ ಯಾಕೆ ಹಿಂದೂಗಳು ಓಟ್ ಹಾಕ್ತಾರ? ಹಿಂದೂಗಳ ರಕ್ಷಣೆ ಆಗ್ತದೆ, ಅಭಿವೃದ್ಧಿ ಮಾಡ್ತಾರೆ, ಪ್ರಾಮಾಣಿಕರಾಗ್ತಾರೆ. ಯಾವುದೂ ಇಲ್ಲ ಏನು ಅಭಿವೃದ್ಧಿ ಮಾಡಿ ಉತ್ತರ ಕನ್ನಡಿಗೆ ಮೋಸ ಮಾಡಿದ್ರಿ. ನೀವೇನು ಹೇಳಿದ್ರೆ ಆಲಿಮಟ್ಟಿ ಡ್ಯಾಮ್ನಲ್ಲಿ ನನಗೆ 25,000 ಕೋಟಿ ರೂಪಾಯಿ ಕೊಡ್ತಿದ್ರಿ ಅಂತ ವರ್ಷ ನಾವು ಮುಗಿಸ್ಕೊಂಡು ಮೋಸ ಮಾಡಿದ್ರಿ. ನನ್ನ ನಗರಕ್ಕೆ ಬಂದಂತ 125 ಕೋಟಿ ರೂಪಾಯಿ ವಾಪಸ್ ತಗೊಂಡ್ರಿ. ಯತ್ನಾಳ್ ಹೋರಾಟ ಯಡಿಯೂರಪ್ಪ ಕುಟುಂಬದ ವಿರುದ್ಧ, ಪಕ್ಷ ವಿರುದ್ಧ ಅಲ್ಲ ಅಂತೀರಿ? ನಾವು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಅಲ್ಲ, ನರೇಂದ್ರ ಮೋದಿ ಅವರ ವಿರುದ್ಧ ಅಲ್ಲ. ನಾವು ದೇಶ ಇವತ್ತು ಸುರಕ್ಷಿತ ನರೇಂದ್ರ ಮೋದಿ ಅವರಿಲ್ಲ. ನರೇಂದ್ರ ಮೋದಿ ಅವರು ಯಾವ ರೀತಿ ಪ್ರಾಮಾಣಿಕರಾದ್ರೆ ಅಂಥ ರಾಜ್ಯದ ರಾಜಕಾರಣದಲ್ಲಿ ನಾಯಕತ್ವ ಬಿಡಿ. ನೀವೆಲ್ಲರೇ ಇದೇ ಕುಟುಂಬನೇ ನಾವು ಇನ್ನು ಬಿಟ್ಟರೆ ನಮ್ಗೆ ಗತಿ ಇಲ್ಲ, ಯಡಿಯೂರಪ್ಪ ಬಿಟ್ಟರೆ ಲಿಂಗಾಯತ ವಿಷಯಗಳು ಬಿಜೆಪಿ ದೂರ ಸರಿಬಿಡ್ತಾರೆ, ಭಯದಿಂದ ಹೊರಗೆ ಬನ್ನಿ, ನೀವು ನಿರ್ಣಯ ತಗೋದಾಗಲಿಲ್ಲ. ಮತ್ತು ವಿಜಯನಗರ ರಾಜ್ಯಾಧ್ಯಕ್ಷ ಮಾಡಿದ್ರೆ ಮುಂದಿನ ನಿರ್ಣಯ ತಗೊಳ್ತೀನಿ. ಸರ್, ಜನಜಾಗೃತಿ ಮೂಡಿಸ್ತೀವಿ ಅಂತಂದ್ರೆ ಯಾವ ರೀತಿ? ಜನಜಾಗೃತಿ ಜಿಲ್ಲೆ ಜಿಲ್ಲೆಗೆ ಹೋಗ್ತೀರಾ? ನೋಡಿ, ನನಗೆ ಸಾವಿರಾರು ಕರ್ನಾಟಕದ ಚಾಮರಾಜನಗರ ಹಿಡಿದು ಬೀದರ್, ಕರಾವಳಿ, ಮಂಗಳೂರು ಕರಾವಳಿ ಭಾಗದಲ್ಲಿ ಎಲ್ಲ ಕಡೆ ಒಂದೇ ಕಾರ್ಯಕರ್ತರ ಒಂದು ಸಂಕೇತ ಏನ್ ಮಾಡ್ತಾ ಇತ್ತಂದ್ರೆ ಒಂದು ಹಿಂದೂ ಪಕ್ಷಕ್ಕೆ ಬಿಜೆಪಿಯಿಂದ ನಾವು ಹಿಂದೂಗಳ ಸುರಕ್ಷತೆ ಇಲ್ಲ ಕರ್ನಾಟಕದಲ್ಲಿ. ಯಾಕಂದ್ರೆ ಹೊಂದಾಣಿಕೆ ಇದೆ, ಸಿದ್ದರಾಮಯ್ಯ ಜೊತೆ ಹೊಂದಾಣಿಕೆ ಇದೆ, ಡಿ ಕೆ ಶಿವಕುಮಾರ್ ಜೊತೆಗೆ ಇವರು ವ್ಯಾಪಾರ ಇದೆ, ಬಿಸ್ನೆಸ್ ಪಾರ್ಟ್ನರ್ ಮಾಡಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ನಡೆಯವರು ಸರಸ ಸಲಾಪ್ ಮಾಡ್ತಾರೆ. ಮತ್ತು ಹಿಂದೂಗಳ ರಕ್ಷಣೆ ಮಾಡೋರು, ನೀವು ಓಟ್ ಹಾಕಿದ್ದು ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ. ನೀವು ಅದನ್ನು ಮಾಡ್ತಾ ಇಲ್ಲ. ವಿಧಾನಸಭೆಯಲ್ಲಿ ಆ ರಾಜಣ್ಣ ಅವರು ಹೇಳ್ತಾರೆ, ಆದ್ರೆ ಆ ವಿಜಯೇಂದ್ರ ಒಂದು ಅಸಕ್ತಿ ಹೇಳ್ತಾನೆ, ಅದನ್ನು ಪ್ರಸ್ತಾಪ ಮಾಡಿ. ಯಾಕಂದ್ರೆ ಅವ್ರು ಹೇಳಿದ್ದಾರೆ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ವಿಜೇಂದ್ರ, ನೀ ಏನಾದರೂ ಭಾಳ ಜಿಗಿದಾಡಿ ಅಂದರೆ ನಿಮ್ಮ ಮಕ್ಕಳು ಪಕ್ಷದಲ್ಲಿ ಒಳಗಾಗ್ತೀವಿ, ನಿನ್ನ ಮ್ಯಾಗಿನ ನಕಲಿ ಸಹಿಗಳನ್ನು ನಾವೆಲ್ಲ CBI ಕೊಟ್ಟು ನೀನು ಬರೋಬ್ಬರಿ ಮಾಡ್ಕೊಂಡಿದ್ದಕ್ಕೆ ಬಿಜೆಪಿಯನ್ನ ಇವತ್ತು ಕರ್ನಾಟಕದಲ್ಲಿ ಒಂದು ನೈತಿಕ ಅಧೋಕ್ಷತೆ ಮಾಡಲಿಕ್ಕೆ ಇದನ್ನ ಕೇಂದ್ರ ಹೈಕಮಾಂಡ್ ತಿಳ್ಕೋದೇ ಹೋದ್ರೆ ಮುಂದೆ ಏನಾದರೂ ಒಂದು ನಾವು ನಿರ್ಣಯ ಮಾಡಿದ್ವಿ, ನಾವು ಸರ್ವೆ ಮಾಡ್ತೀವಿ, ಎಲ್ಲರೂ ಒಪಿನಿಯನ್ ಸ್ಟಾರ್ಟ್ ಮಾಡ್ತೀವಿ ಮೇಲೆ ರಾಜ್ಯದಲ್ಲಿ. ಇನ್ನೊಂದು ಕೇಂದ್ರ ಇದು ರಾಜ್ಯದಲ್ಲಿ ಇನ್ನೊಂದು ಸನಾತನ ಧರ್ಮ ರಕ್ಷಣೆ ಮಾಡುವುದು ಅಭಿವೃದ್ಧಿ ಪರವಾದಂಥದ್ದು ಉತ್ತರ ಕರ್ನಾಟಕದ ಒಂದು ಏನು ಅಭಿವೃದ್ಧಿಗಾಗಿ ಒಂದು ಬೇರೆ ಒಂದು ರಾಜಕೀಯ ಪಕ್ಷ ಬೇಕಾ ಅನ್ನೋಂಥ ಅಭಿಯಾನವನ್ನು ನಾವು ಪ್ರಾರಂಭ ಮಾಡ್ತೀವಿ. ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ. ನಾವು ಇಡೀ ರಾಜ್ಯದಲ್ಲಿ ನಾವು ಸುತ್ತಾಡ್ತೀವಿ, ಎಲ್ಲ ಕಡೆ ಜನಾಭಿಪ್ರಾಯ ತಗೋತೀವಿ. ಸಾಕಷ್ಟು ವಿದೇಶಗಳಿಂದ ಸಹ ಇವತ್ತು ನಮಗೆ ಕರೆ ಬರ್ತಾ ಇದೆ, ಫೋನ್ ಬರ್ತಾ ಇದೆ, ನೀವು ಒಂದು ಪಕ್ಷ ಕಟ್ಟಿ ಹಣ ನಾವು ಬೆಳಕು ನೀಡಿದ್ವಿ. ನೀನು ನಾವು ಶನಿದೇವರ ಒಂದು ದೇವಸ್ಥಾನದಲ್ಲಿದ್ದಾಗ ಬೆಂಗಳೂರಿನವರೊಬ್ಬರು ಬಂದು ಅವರು ಎಲ್ಲಿ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಏನು ಅಪಾರ್ಟ್ಮೆಂಟ್ ಇದೆ ಬೆಂಗಳೂರಿನಲ್ಲಿ, ಅದರ ಪಕ್ಕದಲ್ಲಿ ಇರುವಂಥವ್ರು. ಅವ್ರು ಹೇಳಿದ್ರು, ಯತ್ನಾಳ್ ಒಂದು ಹೊಸ ಪಕ್ಷ ಕಟ್ಟಿ ನಾವು ಮೊದಲೇ 11 ಲಕ್ಷ ರೂಪಾಯಿ ನಿಮಗೆ ಪಕ್ಷ ಕಟ್ಟಲಿಕ್ಕೆ ಕೊಡ್ತೀವಿ, ದೇಣಿಗೆಯಾಗಿ ಜನ ತಗೊಳ್ಳಿಕ್ಕೆ ತಯಾರಾಗ್ತಾರೆ. ಇದು ನೋಡಿ ಹೇಳ್ಬಿಟ್ಟು ಮತ್ತೆ ಹೇಳ್ತಾರಪ್ಪ ಅಂದ್ರೆ ಅನಿವಾರ್ಯವಾಗಿ ಜನ ಏನು ಅಭಿಪ್ರಾಯ ಕೊಡ್ತಾರೆ ಆ ರೀತಿ ಹೋಗಿ. ಒಂದು ವೇಳೆ ಜನಾಭಿಪ್ರಾಯ ಹಿಂದುತ್ವ ಆಧಾರದ ಪಕ್ಷವನ್ನು ಕಟ್ಟುವಕ್ಕೆ ತೀರ್ಮಾನ ಕೊಟ್ಟರೆ ಯತ್ನಾಳ್ ಅವರು ನಡೆಯಲ್ಲ. ಜನ ಏನಾಯ್ತು ಅದನ್ನ ರೆಡಿ ನಾವು ನೋಡಿ ಜನರು ಬಿಟ್ಟು ನಾವು ಇರುವುದು ನಮಗೆ ಇಲ್ಲಿ ಭವಿಷ್ಯ ಕಾಣಿಸ್ತಾ ಇಲ್ಲ. ಹಿಂದೂ ನಾಯಕರನ್ನ ಇವತ್ತು ನುಲಿಗುಂದು ಮಾಡುವಂಥದ್ದೇನು ಸ್ವತಂತ್ರ ಏನು ಇದು ಜನಾಭಿಪ್ರಾಯ ಹೊಸ ರಾಜಕೀಯ ಒಂದು ಗುಂಪು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆ ಮಾಡ್ತೀವಿ. ನಿಮ್ಮ ಟೀಮ್ ಎಲ್ಲ ನೋಡಿ, ಇದು ಜನಾಭಿಪ್ರಾಯ ಅವ್ರಿಗೆ ಹೇಳ್ತಾ ಇದ್ದಾರೆ, ನಿಮ್ಮ ಟೀಮ್ ಈ ಪಕ್ಷದಲ್ಲಿ ನೀವು ಉತ್ತರ ಇವರೆಲ್ಲರೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಮತ್ತು ಉಮೇಶ್ ಜಾರಕಿಹೊಳಿ ಬರೀ ಕೃಷ್ಣ
ಈಗ ರಮೇಶ್ ಜಾರಕಿಹೊಳಿ ಸಿಡಿ ಬಿಡುಗಡೆ ಮಾಡಿದವರೇ ರಾಜಣ್ಣ ಅವರ ಸಿಡಿ ಬಿಡುಗಡೆ ಪಾತ್ರ ಅಂತ ಆರೋಪ ಮಾಡಿದ್ರು. ಯಾರು ಅವರು? ನೀವೇ ನೋಡ್ರಿ, ಮಹಾನಾಯಕರು ಅವ್ರು ಯಾಕೆ ಮ್ಯಾಕ್ರೆ ಹೇಳಿ ರಾಜಣ್ಣ ಅವರು ವಿಧಾನಸಭೆ ಹೇಳಿದ್ದಾರೆ. ಅವರು ಅದೇ ನಮಗೂ ನಮ್ಗೆ ಅಷ್ಟೇ ಅಲ್ಲ, 48 ಜನರ ಸಿಡಿ ಇದೆ, ಅದರಲ್ಲಿ ಹೈಕೋರ್ಟ್ ಜಡ್ಜ್ಗಳು ಇದೆ ಅದನ್ನು ಹೇಳಿದ್ದಾರೆ. ಇದನ್ನು ತನಿಖೆ ಮಾಡಿದ್ದೀವಿ ಬ್ಯಾನ್ ಆಗಿದೆ ಕಾಂಗ್ರೆಸ್ನವರು. ಪಾಪ ರಾಜಣ್ಣ ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ನಾಯಕ, ವಾಲ್ಮೀಕಿ ಜನಾಂಗ. ಇವತ್ತು ರಮೇಶ್ ಜಾರಕಿಹೊಳಿ ಒಬ್ಬ ವಾಲ್ಮೀಕಿ ಜನಾಂಗ. ನೀವು ಅವರು ಗಡಿಕೊಳ್ಳಬೇಕು. ಇವತ್ತು SC ST ಜನಾಂಗದವ್ರನ್ನ ಸುರಕ್ಷೆ ಕೊಡ್ತೀವಿ, ಅಲ್ಪಸಂಖ್ಯಾತ ಕೆಲಸ ಮಾಡ್ಕೊಂಡು ತಮ್ಮ ಬಲಗೈ ಬಂಟ ಮೇಲೆ ಸಿಡಿ ಮಾಡುವಂಥ ಪ್ರಯತ್ನ ನಡೆಸಿ ನಾವಿವತ್ತು ಈಗ ಕಾಂಗ್ರೆಸ್ಗೆ ಅಷ್ಟೇ ಅಲ್ಲ, ಇದನ್ನು CBI ಕೊಡಬೇಕು. ಯಾಕಂದ್ರೆ ಏನಾಗ್ತದೆ, ನೀವು ಎರಡೂ ಸಿಡಿ ಕಟ್ಟಿ ಎಷ್ಟೋ ರಾಜಕಾರಣಿಗಳ ಒಂದು ನೈತಿಕ ಮತ್ತು ಮಾನಸಿಕ ಒಂದು ಮನಸ್ಸನ್ನು ಇವತ್ತು ವಿಚಲಿತ ಮಾಡ್ತಾ ಇದ್ದಾರೆ. 48 ಮಂದಿ CBI ಎಲ್ಲರೂ ಭಯ ಬರ್ತಾ ಇದೆ, ನಾನು ಇದು ನೀವು ಮತ್ತು ಕಳೆದು ವಿಜೇಂದ್ರ ತಿಂಗಳೇ ಕೊನೆಯ ಬಿಜೆಪಿ ಸೋಷಿಯಲ್ ಮೀಡಿಯಾದ ಹೆಡ್ ಕೊನೆ ಇದ್ದಾರೆ. ಈ ಬಿಜೆಪಿ ಅಲ್ಲೇನು ಕಾಂಗ್ರೆಸ್ ಅವ್ರು ಹೇಳಿದ್ದಾರೆ. ಮೊನ್ನೆ ಮುನಿರತ್ನ ಹೇಳಿದ್ರು, ನಮ್ದೆಲ್ಲ ಇಷ್ಟೆಲ್ಲ ಸಿಡಿ ವ್ಯವಹಾರ ಮಾಡಿ ಮೊನ್ನೆ DK ಶಿವಕುಮಾರ್ ಯಾರು ಮುನಿರತ್ನ ಹೇಳಿದ್ರು. ಇದು ಎಲ್ಲ ನೋಡಿದಾಗ ಈಗ ರಾಜಕೀಯ ನಾಯಕರು ಈ ರಾಜ್ಯದಿಂದ ಜನ ತಗೋಬೇಕಾದ್ರೆ ಅವ್ರ CBI ತನಿಖೆ ಆಗಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಇನ್ನು ಮುಂದೆ ರಾಜಕಾರಣ ಮಾಡುವಂಥ ಹಲಕಾಯಿ ಕೆಲಸ ನೋಡ್ರಿ, ನಾ ಯಾರಿಗೂ ರಾಜೀನಾಮೆ ಕೊಡೋದು ಯಾವುದೇ ನೋಡಿಲ್ಲ. ಮುಂದಿನ ರಾಜ್ಯದ ಅಧ್ಯಕ್ಷರಿಗೆ ಘೋಷಣೆ ಮಾಡಿದೆ, ಅದರ ಮ್ಯಾಗೆ ನಮ್ಮ ನಡೆ ನಾವು ಯಡಿಯೂರಪ್ಪಗೆ ಜೋತ್ ಮುಟ್ಟು ಅಂದ್ರೆ ಸರ್, ಈಗ ಅಸಿಸ್ತಿನ ನೆಪದಲ್ಲಿ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಹಾಗಾದ್ರೆ ಯತ್ನಾಳ್ ಅವರು ನಿಜವಾಗಿ ಅಸಿಸ್ಟ್ ಮಾಡಿದ್ರ? ಏನೈತೆ ಪ್ರೂಫ್ ಏನೈತೆ? ಭಾರತೀಯ ಜನತಾ ಪಾರ್ಟಿಗೆ ಏನು ಟೀಕೆ ಮಾಡಿದ್ರು, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಮಾತಾಡಿ, ಅಮಿತ್ ಶಾ ಅವ್ರ ಬಗ್ಗೆ ಮಾತಾಡಿ, ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತಗಳ ವಿರುದ್ಧ ಮಾತಾಡಿ, ಅಥವಾ ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿ ವಿರುದ್ಧ ರಾಜ್ಯಸಭೆಯಲ್ಲಿ ವಿಧಾನಸಭೆಯಲ್ಲಿ ನಾನೊಬ್ಬ ಕಾಂಗ್ರೆಸ್ ಅಥವಾ JDS ರಾಜಕೀಯ ಸಭೆಗಳಿಗೆ ಹೋಗಿಲ್ಲ. ಅವ್ರ ಜೊತೆಗೆ ಯಾವುದೇ ಕಾಂಗ್ರೆಸ್ನವ್ರ ಜೊತೆಗೆ ನಾ ಯಾವುದೇ ರೀತಿ ಇವತ್ತು ಅವ್ರ ಸಭೆಗೆ ಹೋಗುವುದು, ಅವ್ರ ಜೊತೆಗೆ ನಡೆಸೋದು ಅಥವಾ ಕಾಂಗ್ರೆಸ್ಸಿನ ನಾಯಕರ ಜೊತೆಗೆ ನಾವಿವತ್ತು ರಿಟರ್ನ್ ಕೊಟ್ಟು ಮಾಡಿಲ್ಲ. ಹಾಗಾದ್ರೆ ನ್ಯಾಯಾಂಗ ಮನುಷ್ಯರು ಯಡಿಯೂರಪ್ಪ ನೋಡಿಲ್ಲ. ಯಡಿಯೂರಪ್ಪ ಈ ರಾಜ್ಯದ ಉತ್ತರ ಕರ್ನಾಟಕ ಜನರಿಗೆ ದೊಡ್ಡ ಮೋಸ ಮಾಡಿದ್ದಾರೆ. ನೀರಾವರಿಯಲ್ಲಿ ಮೋಸ ಮಾಡೋದು, ಕ್ಷೇತ್ರಕ್ಕೆ ಮೋಸ ಮಾಡೋದು, ನಮ್ಮ ನೈತಿಕವಾಗಿ ಕೊಡಲಿಲ್ಲ ಪ್ರಯತ್ನ ಮಾಡೋದು, ಕೇವಲ ತನ್ನ ಮಗನ ಸಾಧಿಸಿ ಅದಕ್ಕೆ ನಾವು ವಿರೋಧ. ಇವತ್ತಿಗೂ ಸಹ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿಗೆ ತಿಳ್ಕೊಂಡು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲಕ್ಕೆ ಯಡಿಯೂರಪ್ಪ ಅವರ ಕುಟುಂಬ ಕಾರಣ ಅಂತ ಆರೋಪ ಮಾಡಿದ್ವಿ. ಈಗ ಕರಾವಳಿಯಲ್ಲೂ ನಮ್ಮ ಇದರಲ್ಲಿ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಈ ಕಲ್ಯಾಣ ಒಂದು ಸೀಟ್ ಬಂದಿಲ್ಲ ಅಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಸೋಲಿಸಿ, ಸತ್ಯ ಭಗವಂತ ಜೀವನ್ ಸೋಲಿಸಲಿಕ್ಕೆ, ರಾಯಚೂರಿನಲ್ಲಿ ಸೋಲಿಸಲಿಕ್ಕೆ, ನೀವು ಇದರಲ್ಲಿ ನಮ್ಮ ದಾವಣಗೆರೆ ಯಾರು ಯಡಿಯೂರಪ್ಪಗೆ ವಿಷಾದ ಪೆಟ್ರೋಲ್ ಹಾಕಿ ಇವರು ಖರ್ಚು ಕೊಟ್ಟಂತ ಆ ಕುಟುಂಬ ನನ್ನ ಜೊತೆಗೆ ಆ ಕುಟುಂಬಕ್ಕೆ ಮೋಸ ಮಾಡಿ ನಿಮ್ಮ ಹಿಂದಿರುವ ರಕ್ತ ಚೇಲಾಗಳನ್ನು ಬಿಟ್ಟು ಇವತ್ತು ನೀವು ನಮ್ಮ ಸಿದ್ದೇಶ್ವರ ಚಾಮರಾಜ ಪಾಪ ಒಬ್ಬ ದಲಿತ, ಅವ್ರಿಗೆ ಹಣನೇ ಕೊಡಲಿಲ್ಲ. ಹಣ ಮಾಡಿ ಅವನು ಒಬ್ಬ ವಿಜೇಂದ್ರ ಚೇಲ ಎಲ್ಲ ದುಡ್ಡು ಹೊಡ್ಕೊಂಡು ಹಿಂಗೆ ಮಾಡಿ ತುಮಕೂರು ಅವರು ಬಹಳ ಒಂದು ಗಟ್ಟಿಯಾದಂಥ ಅವರು ಏನು ವಿಚಾರ ಮಾಡಿದ್ರು. ದೇವೇಗೌಡರು ಏನು ಹೇಳಿದ್ರು, ನಾನು ಸವಾಲ ಸೋತ್ರ ನಾನೇ ಸತ್ತ ಇಡೀ ಅಲ್ಲಿ ಸಮುದಾಯ ಒಕ್ಕಲಿಗ ಸಮುದಾಯ ಎಲ್ಲರಿಗೂ ಮಾತಾಡಿ ಪಾರಾಯ್ತು. ಗೋವಿಂದ ಕಾರಜೋಳರ ಪರಿಸ್ಥಿತಿ ಅದೇ. ಗೋವಿಂದ ಕಾರಜೋಳರನ್ನ ಚುನಾವಣೆ ಸೀಟ್ ಹಂಚಿಕೆ ಆದ್ಮೇಲೆ ಚಿತ್ರದುರ್ಗ ಹೋದಾಗ ಅವ್ರಿಗೆ ಸ್ಟೇಜ್ ಮೇಲೆ ಹೊಡಿಲಿಕ್ಕೆ ಬಂದವನಿಗೆ ಇವತ್ತು ಜಿಲ್ಲಾಧ್ಯಕ್ಷ ಡಾಕ್ಟರ್ ಸುಧಾಕರ್ ಏನು ಇವತ್ತು ಚಿಕ್ಕಬಳ್ಳಾಪುರ ಅಂತ ಕೇಳೋಣ, ಅವನು ಅವ್ರ ವಿರುದ್ಧ ಎಲೆಕ್ಷನ್ ಮಾಡೋದಂತ ಜಿಲ್ಲಾಧ್ಯಕ್ಷ. ಅಂದ್ರೆ ನಿಮ್ಗೆ ನೀತಿ ಇರುತ್ತೆ.
ಉಮೇಶ್ ಯಾದವ್ ಬಾಬಾಬು ಬಂಜಾರ ಸಂಬಂಧ ಬರೀ 25,000 ಸೋತಿದೆ. ಅಲ್ಲಿ ನಿಮ್ಮ ಚೇಲಾಗಳು ಚಂದ್ರನಗರ ಕಲಬುರ್ಗಿ ಅವ್ರು ಯಾವ ಪಕ್ಷ ಮಾಡೋದು ಎಷ್ಟು ದುಡ್ಡು ಈ ಪಾರ್ಟಿಯಿಂದ ಬಂದಂಥ ದುಡ್ಡು ನೀವು ಹೊರಗೆ ಇದು ಎಲ್ಲ ಭಗವಂತ ತೀರ್ಮಾನ. ಅವ್ರು ಸೋಲಿಸಿಲ್ಲ ಯಾರು ನಿಮ್ಮ ಚೆಲ್ಲಗಳು MLAಗಳು ಹೀಗಾಗಿ ನೀವು ಪಕ್ಷಕ್ಕೆ ನಿಷ್ಠೆ ನಾನು ನಿಷ್ಠೆ ನಿಮ್ಮ ನಿಷ್ಠೆ ಹಾಗಾದ್ರೆ ಬಿಜೆಪಿಯಲ್ಲಿ ಯತ್ನಾಳ್ ರನ್ಔಟ್ ಆದ್ರ ಬೋಲ್ಡ್ ಆದ್ರ ಅಥವಾ ಮ್ಯಾಚ್ ಫಿಕ್ಸಿಂಗ್ ಒಳಗಾದ್ರ ಇದು ಚರ್ಚಾಗ್ಲಿ ಹಿಂದಿನ ಷಡ್ಯಂತ್ರ ಆಯ್ತಾ ತಮ್ಮ ಉಚ್ಚಾಟನೆ ಹಿಂದೆ ನೋಡಿ ಇದು ಏನೈತು ಗೊತ್ತಿಲ್ಲ. ಇದರಿಂದ 14 ರೀತಿಯ ಕಾರಣಗಳು ಹೇಳ್ತಾರೆ. ನಾವು ವಿಚಾರಣೆ ಮಾಡಲು ವಿಜಯನನ್ನ ಅಧ್ಯಕ್ಷರನ್ನು ಇದು ಹೇಳೋದ್ರಿಂದ ಏನಾಗ್ತದೆ ನನ್ನನ್ನು ಹೊರಗೆ ಹಾಕಿದ್ರಿಂದ ಇವತ್ತು ಅಲಕ್ಷ ಆರಿಸಿರ್ಬೋದು, ಡ್ಯಾನ್ಸ್ ಮಾಡಿರ್ಬೋದು, ಕಥಕ್ಕಳಿ ಡ್ಯಾನ್ಸ್ ಮಾಡಿರ್ಬೋದು, ಡಿಸ್ಕೋ ಡ್ಯಾನ್ಸ್ ಮಾಡಿರ್ಬೋದು, 2 ತಾಸಿನಾಗ ಅವ್ರು ಜಾಬೆ ಡ್ಯಾನ್ಸ್ ಮಾಡ್ತಾರೆ. ಪಟ್ಟಕರಿ ವಿಜಯ ರಾಜ್ಯಾಧ್ಯಕ್ಷರಾಗಿ ಅದರ ಸೇಮ್ ಟು ಸೇಮ್ ಮ್ಯಾಚ್ ಏನಾಗ್ತದ ಏನಾಗ್ತದೆ ಗಾಬರಿ ಡ್ಯಾನ್ಸಿಂಗ್ ಮಾಡಕ್ಕೆ ಅಲ್ಲೇ ನಿಂತಿದ್ರು. ಯಾಕಂದ್ರೆ ಅವ್ರು ಗೊತ್ತಾಗ್ತೇನೋ ಒಂದು ಎತ್ತಾಗ ಕೈ ಹಚ್ಚಾರಂದ್ರೆ ನನ್ನ ಕೈ ಹಚ್ಚದ ಅಂತೇಳಿ ಆ ಭ್ರಷ್ಟ ಅವ್ರ ಅಪ್ಪನ ಕ್ರಿಕೆಟ್ ಸಹಿ ಮಾಡೋದಂತವ ಅವ್ರ ಅಪ್ಪನ ಜೈಲು ಕಳಿಸಂತ ಬಿಜೆಪಿ ಭಯ ಆದ್ರೆ ಅವ್ರಿಗೂ ಭಾಳ ನೋವಾಯ್ತು. ಪ್ರಭಾಕರ್ ಭಾಳ ಏನೇನು ನೋಡ್ಕೊಂಡು ಅದೇನು ಮಾಡಿದ್ರು ಸಂಘದಲ್ಲಿ ನಾವೆಲ್ಲ ರಾಜಕಾರಣ ಬಂದು ಹೋರಾಟ ಮಾಡಬೇಕು, ಕ್ರಾಂತಿ ಮಾಡಬೇಕು. ಅವ್ರು ಬ್ರಿಟಿಷರು ಇರ್ತಾರೆ ಯಾರು ನಾವು ಮುಂದೆ ಹೋರಾಟ ಮಾಡಬೇಕು. ಗಾಂಧಿಯನ್ನು ವಾಪಸ್ ಸಾಧು ಇನ್ನು ಭಗತ್ ಸಿಂಗ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಸರ್ದಾರ್ ವಲ್ಲಭ ಪಟೇಲ್, ಲಾಲಾ ಲಜಪತ್ ರಾಯ್, ಲೋಕಮಾನ್ಯ ತಿಲಕ್, ಎಷ್ಟು ಜನ ಬಲಿದಾನ ಪಟ್ಟಿಗೆ ಹೊರತ ಗಾಂಧಿ ಸಿಕ್ಕಿಲ್ಲ ದೇಶಕ್ಕೆ. ಉಪವಾಸ ಕೂತ್ರೆ ಸಮಯ ಸಿಕ್ಕಿದ್ರೆ ನಾಳೆ ನಾವು ಬಿಜೆಪಿ ಈ ಉಚ್ಚಾರಣೆ ಆದ್ರೆ आपके